ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 23 ಫೆಬ್ರವರಿದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು. ಸೊ ರೀಸೆಂಟಾಗಿ ಗೈಸ್ ತುಂಬ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ರಿಲೀಸ್ ಆಗಿದೆ. ಸೊ ಫಸ್ಟ್ ಗೈಸ್, RBI ಅಸಿಸ್ಟೆಂಟ್. ಸೊ ಗೈಸ್, ಯಾರೆಲ್ಲ ಡಿಗ್ರಿ ಮಾಡಿದ್ದೀರಾ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಟೋಟಲ್ 950 ವೇಕೆನ್ಸೀಸ್ ಇದೆ ಆಲ್ ಓವರ್ ಇಂಡಿಯಾ. ಸೊ RBI ನಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಗೈಸ್ ಇದು ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ. ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಈ ಜಾಬ್ಗೆ ಅಪ್ಲೈ ಮಾಡಿ. ನೆಕ್ಸ್ಟ್ ಗೈಸ್, KPTCL. ಸೊ ನಮ್ಮ ಕರ್ನಾಟಕದಲ್ಲಿ KPTCL ನಲ್ಲಿ AE JE ಅಂಡ್ ಜೂನಿಯರ್ ಅಸಿಸ್ಟೆಂಟ್ಗೆ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಸೊ ಟೋಟಲ್ 1400+ ವೇಕೆನ್ಸೀಸ್ ಇದೆ. ಸೊ ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಈ ಜಾಬ್ಗೂ ಕೂಡ ನೀವು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಗೈಸ್, KPSC ಅಸಿಸ್ಟೆಂಟ್ ಇಂಜಿನಿಯರ್. ಸೊ ಯಾರೆಲ್ಲ ಸಿವಿಲ್ ಇಂಜಿನಿಯರಿಂಗ್ ಡಿಗ್ರಿ ಮಾಡಿದ್ದೀರಾ ಅವರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ಇದರಲ್ಲಿ ಗೈಸ್ ಟೋಟಲ್ 200 ವೇಕೆನ್ಸೀಸ್ ಇದೆ. ನೆಕ್ಸ್ಟ್ ಗೈಸ್, SSC CHSL. ಸೊ ಇದು ಒನ್ ಆಫ್ ದ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಗೈಸ್. ಸೊ ಯಾರೆಲ್ಲ PUC ಮಾಡಿದ್ದೀರಾ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಸೊ ಇದು ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ ಗೈಸ್. ಇಷ್ಟೊಂದು ವೇಕೆನ್ಸೀಸ್ ಇದೆ. ಸೊ ನೀವು ಸೀರಿಯಸ್ ಆಗಿ ಯಾವುದೇ ಒಂದೇ ಎಕ್ಸಾಮ್ನ ಟಾರ್ಗೆಟ್ ಮಾಡಿ ಕ್ವಾಲಿಟಿ ಅಂಡ್ ಕನ್ಸಿಸ್ಟೆನ್ಸಿ ಆಗಿ 3 to 4 ಮಂತ್ಸ್ ಸ್ಟಡಿ ಮಾಡಿದ್ರೆ ಗೈಸ್ ಈಸಿಯಾಗಿ ನೀವು ಈ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ಬೋದು. ಸೊ ಗೈಸ್, ಇದೇ ಥರ ಜಾಬ್ ಅಪ್ಡೇಟ್ಸ್ಗಾಗಿ ನೀವು ನಮಗೆ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಸೊ ಫಸ್ಟ್ ಕ್ವಶನ್ ಗೈಸ್, ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಮಿನಿಸ್ಟ್ರಿ? ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಯಾವ ಸಚಿವಾಲಯದೊಂದಿಗೆ ಸಂಬಂಧಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. 2022-23ರಿಂದ 2025-26 ಅವಧಿಯಲ್ಲಿ ಒಟ್ಟು 3,375 ಕೋಟಿ ವೆಚ್ಚದಲ್ಲಿ ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಯೋಜನೆಯ 2ನೇ ಹಂತದ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ICJS ಫುಲ್ ಫಾರ್ಮ್ ಗೈಸ್, ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್. ಸೊ ಗೃಹ ವ್ಯವಹಾರಗಳ ಸಚಿವಾಲಯದ ICJS ಯೋಜನೆಯ ಈ ಹಂತವನ್ನು ಕೇಂದ್ರ ವಲಯದ ಯೋಜನೆಯಾಗಿ ಜಾರಿಗೊಳಿಸಲಾಗುತ್ತದೆ. ಸೊ ICJS ದೇಶದಲ್ಲಿ ಕ್ರಿಮಿನಲ್ ನ್ಯಾಯವನ್ನು ವಿತರಿಸಲು ಬಳಸಲಾಗುವ ಮುಖ್ಯ IT ವ್ಯವಸ್ಥೆಯ ಏಕೀಕರಣವನ್ನು ಸಕ್ರಿಯಗೊಳಿಸಲು ರಾಷ್ಟ್ರೀಯ ವೇದಿಕೆಯಾಗಿದೆ. ನೆಕ್ಸ್ಟ್ ಗೈಸ್, ಭಾರತದ ಹೋಮ್ ಮಿನಿಸ್ಟರ್ ಅಮಿತ್ ಶಾ. ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ವರ್ಲ್ಡ್ ಬ್ಯಾಂಕ್ಸ್ ರಿವಾರ್ಡ್ ಪ್ರೋಗ್ರಾಮ್? ವಿಶ್ವ ಬ್ಯಾಂಕ್ನ ರಿವಾರ್ಡ್ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ವಾಟರ್ ಶೆಡ್ ಮ್ಯಾನೇಜ್ಮೆಂಟ್. ಭಾರತ ಸರ್ಕಾರ, ಕರ್ನಾಟಕ ಮತ್ತು ಒಡಿಶಾ ರಾಜ್ಯ ಸರ್ಕಾರಗಳು ಮತ್ತು ವಿಶ್ವ ಬ್ಯಾಂಕ್ $115 ಮಿಲಿಯನ್ ರಿವಾರ್ಡ್ ಕಾರ್ಯಕ್ರಮಕ್ಕೆ ಸಹಿ ಹಾಕಿದೆ. ರಿವಾರ್ಡ್ ಫುಲ್ ಫಾರ್ಮ್ ಗೈಸ್, ರಿಜುವನೇಟಿಂಗ್ ವಾಟರ್ ಶೆಡ್ಸ್ ಫಾರ್ ಅಗ್ರಿಕಲ್ಚರಲ್ ರೆಸಿಲಿಯನ್ಸ್ ಥ್ರೂ ಇನೋವೇಟಿವ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಸೊ ಇದು ಸುಧಾರಿತ ಜಲಾನಯನ ನಿರ್ವಹಣಾ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ರಾಷ್ಟ್ರೀಯ ಮತ್ತು ರಾಜ್ಯ ಸಂಸ್ಥೆಗಳಿಗೆ ಸಹಾಯ ಮಾಡುತ್ತದೆ. ಸೊ ಇದರಲ್ಲಿ ಲೋನ್ದು ಬೈಫರ್ಕೇಶನ್ ಅಮೌಂಟ್ ನೋಡೋದಾದ್ರೆ ಗೈಸ್ ಟೋಟಲ್ $115 ಮಿಲಿಯನ್ ಇದೆ. ಸೊ ಇದರಲ್ಲಿ ಗೌರ್ಮೆಂಟ್ ಆಫ್ ಕರ್ನಾಟಕ $60 ಮಿಲಿಯನ್, ಗೌರ್ಮೆಂಟ್ ಆಫ್ ಒಡಿಶಾ $49 ಮಿಲಿಯನ್ and central government $6 million. India has signed a comprehensive economic partnership agreement with which country in February 2022? ಫೆಬ್ರವರಿ 2022ರಲ್ಲಿ ಭಾರತವು ಯಾವ ದೇಶದೊಂದಿಗೆ ಸಮಗ್ರ ಆರ್ಥಿಕ ಪಾಲುದಾರಿಕೆಯ ಒಪ್ಪಂದಕ್ಕೆ ಸಹಿ ಹಾಕಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಭಾರತ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಇತ್ತೀಚೆಗೆ ಸಮಗ್ರ ಆರ್ಥಿಕ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೊ ಈ ಒಪ್ಪಂದ ಎರಡೂ ದೇಶಗಳ ನಡುವಿನ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಎರಡರಲ್ಲಿ ಸುಮಾರು 90% ವ್ಯಾಪಾರಕ್ಕೆ ಪ್ರಯೋಜನವನ್ನು ನೀಡುತ್ತದೆ. ಸೊ UAEಯಿಂದ ರಫ್ತು ಮಾಡುವ ಚಿನ್ನದ ಮೇಲೆ ಭಾರತವು ಸುಂಕು ರಿಯಾಯಿತಿಗಳನ್ನು ನೀಡಿದೆ. ಸೊ UAE ಬಗ್ಗೆ ನೋಡೋದಾದ್ರೆ ಗೈಸ್, UAEದು ಕ್ಯಾಪಿಟಲ್ ಅಬುಧಾಬಿ ಅಂಡ್ UAEದು ಪ್ರೆಸಿಡೆಂಟ್ ಖಲೀಫಾ ಬಿನ್ ಝಾಯೆದ್ ಅಲ್ ನಹ್ಯಾನ್. Who is the author of the book titled Dignity in a Digital Age, Making Tech Work for Us? Dignity in Digital Age, Making Tech Work for Us ಎಂಬ ಪುಸ್ತಕದ ಲೇಖಕರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಆರೋ ಖನ್ನಾ. ಆರೋ ಖನ್ನಾ ಅವರು ಡಿಗ್ನಿಟಿ ಇನ್ ಅ ಡಿಜಿಟಲ್ ಏಜ್, ಮೇಕಿಂಗ್ ಟೆಕ್ ವರ್ಕ್ ಫಾರ್ ಅಸ್ ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ. Which Union Ministry has released guidelines on data security to its officials, banning the use of digital assistant devices? ಡಿಜಿಟಲ್ ಸಹಾಯಕ ಸಾಧನಗಳ ಬಳಕೆಯನ್ನು ನಿಷೇಧಿಸುವ ಮೂಲಕ ಯಾವ ಸಚಿವಾಲಯವು ತನ್ನ ಅಧಿಕಾರಿಗಳಿಗೆ ಡೇಟಾ ಸುರಕ್ಷತೆ ಕುರಿತು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್. ಡಿಜಿಟಲ್ ಅಸಿಸ್ಟೆಂಟ್ ಡಿವೈಸಸ್ ಬಳಕೆಯನ್ನು ನಿಷೇಧಿಸುವ ಮೂಲಕ
ಐಬಿ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಸಚಿವಾಲಯವು ತನ್ನ ಅಫಿಷಿಯಲ್ಸ್ಗೆ ಡೇಟಾ ಸುರಕ್ಷತೆಯ ಕುರಿತು ಮಾರ್ಗಸೂಚಿಗಳನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ನೆಕ್ಸ್ಟ್ ಗೈಸ್, ಭಾರತದ ಮಿನಿಸ್ಟರ್ ಫಾರ್ ಇನ್ಫಾರ್ಮೇಷನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಅನುರಾಗ್ ಠಾಕೂರ್, ಮೇರಿ ಪಾಲಿಸಿ ಮೇರಾ ಹಾತ್ ಕ್ಯಾಂಪೇನ್ ಹ್ಯಾಸ್ ಬಿನ್ ಲಾಂಚ್ ಅಂಡರ್ ವಿಚ್ ಸ್ಕೀಮ್? ಮೇರಿ ಪಾಲಿಸಿ ಮೇರಾ ಹಾತ್ ಅಭಿಯಾನವನ್ನು ಯಾವ ಯೋಜನೆಯ ಅಡಿಯಲ್ಲಿ ಪ್ರಾರಂಭಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ರೈತರಿಗೆ ಬೆಳೆ ವಿಮಾ ಪಾಲಿಸಿಗಳನ್ನು ತಲುಪಿಸಲು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಮೇರಿ ಪಾಲಿಸಿ ಮೇರಾ ಹಾತ್ ಎಂಬ ಕ್ಯಾಂಪೇನ್ ಅನ್ನು ಪ್ರಾರಂಭಿಸಿದೆ. ಸೊ ಈ ಅಭಿಯಾನವು ರೈತರಿಗೆ ನೀತಿಗಳು, ಭೂ ದಾಖಲೆಗಳು, ಹಕ್ಕು ಪ್ರಕ್ರಿಯೆ ಮತ್ತು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಕುಂದುಕೊರತೆ ಪರಿಹಾರದ ಎಲ್ಲ ಮಾಹಿತಿಯೊಂದಿಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ. ಸೊ ಇತ್ತೀಚೆಗೆ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯು ಅದರ ಅನುಷ್ಠಾನಕ್ಕೆ 6 ವರ್ಷಗಳನ್ನು ಪೂರೈಸಿದೆ. ಸೊ ಇದನ್ನು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು 18 ಫೆಬ್ರವರಿ 2016 ರಂದು ಮಧ್ಯಪ್ರದೇಶದಲ್ಲಿ ಈ ಯೋಜನೆಯನ್ನು ಪ್ರಾರಂಭಿಸಿದರು. ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ ಇಸ್ ಮಾರ್ಕ್ಡ್ ಆನ್ಯುವಲಿ ಆನ್ ವಿಚ್ ಡೇ? ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಯಾವ ದಿನದಂದು ಆಚರಿಸಲಾಯಿತು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 21 ಫೆಬ್ರವರಿ. ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ವಾರ್ಷಿಕವಾಗಿ ಫೆಬ್ರವರಿ 21 ರಂದು ಆಚರಿಸಲಾಗುತ್ತದೆ. ಸೊ ಈ ದಿನವು ಭಾಷಾ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯ ಬಗ್ಗೆ ಜಾಗೃತಿ ಮೂಡಿಸಲು ಗುರಿಯನ್ನು ಹೊಂದಿದೆ. ಸೊ ಇಂಟರ್ನ್ಯಾಷನಲ್ ಮದರ್ ಲ್ಯಾಂಗ್ವೇಜ್ ಡೇ ಯುನೆಸ್ಕೋ 17 ನವೆಂಬರ್ 1999 ರಂದು ಘೋಷಿಸಿತು. ಸೊ 2022ರ ಥೀಮ್ ಯೂಸಿಂಗ್ ಟೆಕ್ನಾಲಜಿ ಫಾರ್ ಮಲ್ಟಿಲಿಂಗ್ವಲ್ ಲರ್ನಿಂಗ್ ಚಾಲೆಂಜಸ್ ಅಂಡ್ ಅಪರ್ಚುನಿಟೀಸ್. ಸೊ ಪ್ರತಿ ವರ್ಷ ಫೆಬ್ರವರಿ 21 ರಂದು ಅಂತಾರಾಷ್ಟ್ರೀಯ ಮಾತೃಭಾಷಾ ದಿನವನ್ನು ಆಚರಿಸುತ್ತಾರೆ. Heal by India is an initiative by Government of India to improve India's educational institutions with focus on which sector? ಭಾರತದ ಶಿಕ್ಷಣ ಸಂಸ್ಥೆಗಳನ್ನು ಯಾವ ವಲಯದ ಮೇಲೆ ಕೇಂದ್ರೀಕರಿಸಿ ಸುಧಾರಿಸಲು ಹೀಲ್ ಬೈ ಇಂಡಿಯಾ ಎಂಬುದು ಭಾರತ ಸರ್ಕಾರದ ಉಪಕ್ರಮವಾಗಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಹೆಲ್ತ್. ಆರೋಗ್ಯ ಕ್ಷೇತ್ರದಲ್ಲಿ ಭಾರತದ ಶಿಕ್ಷಣ ಸಂಸ್ಥೆಗಳನ್ನು ಸುಧಾರಿಸಲು ಭಾರತ ಸರ್ಕಾರವು ಹೀಲ್ ಬೈ ಇಂಡಿಯಾ ಎಂಬ ಕ್ಯಾಂಪೇನ್ ಅನ್ನು ಉತ್ತೇಜಿಸಲಿದೆ. ಸೊ ಕೇಂದ್ರ ಆರೋಗ್ಯ ಸಚಿವಾಲಯ ಇತ್ತೀಚೆಗೆ 2 ದಿನಗಳ ಕಾಲ ಚಿಂತನ್ ಶಿವಿರ್ ಹೀಲ್ ಬೈ ಇಂಡಿಯಾ ಅನ್ನು ಆಯೋಜಿಸಿತು. ಸೊ ಆರೋಗ್ಯ ಕ್ಷೇತ್ರದಲ್ಲಿ ಭಾರತದ ತರಬೇತಿ ಪಡೆದ ವೃತ್ತಿಪರರಿಗೆ ವಿದೇಶದಲ್ಲಿ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಮತ್ತು ಆರೋಗ್ಯದಲ್ಲಿ ಗುಣಮಟ್ಟ ಮಾನವ ಸಂಪನ್ಮೂಲಗಳನ್ನು ಒದಗಿಸಲು ಶಿಕ್ಷಣವನ್ನು ಹೆಚ್ಚಿಸಲು ಹೀಲ್ ಬೈ ಇಂಡಿಯಾ ಕ್ಯಾಂಪೇನ್ನ ಮುಖ್ಯ ಉದ್ದೇಶವಾಗಿದೆ. ನೆಕ್ಸ್ಟ್ ಗೈಸ್, ಭಾರತದ ಹೆಲ್ತ್ ಮಿನಿಸ್ಟರ್ ಮನ್ಸುಖ್ ಮಾಂಡವಿಯಾ. Which bank has partnered with Assam Rifles to provide Central Forces salary package to all personnel of the force? ಪಡೆಯ ಎಲ್ಲ ಸಿಬ್ಬಂದಿಗೆ ಕೇಂದ್ರ ಪಡೆಗಳ ಸಂಬಳ ಪ್ಯಾಕೇಜ್ ಒದಗಿಸಲು ಅಸ್ಸಾಂ ರೈಫಲ್ಸ್ನೊಂದಿಗೆ ಯಾವ ಬ್ಯಾಂಕ್ ಪಾಲುದಾರಿಕೆ ಹೊಂದಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬ್ಯಾಂಕ್ ಆಫ್ ಬರೋಡಾ. ಬ್ಯಾಂಕ್ ಆಫ್ ಬರೋಡಾ ಅಸ್ಸಾಂ ರೈಫಲ್ಸ್ನ ಎಲ್ಲ ಸಿಬ್ಬಂದಿಗೆ ಬರೋಡಾ ಸೆಂಟ್ರಲ್ ಫೋರ್ಸಸ್ ಸಂಬಳ ಪ್ಯಾಕೇಜ್ ಅನ್ನು ಒದಗಿಸಲು ಅಸ್ಸಾಂ ರೈಫಲ್ಸ್ನೊಂದಿಗೆ MOUಗೆ ಸಹಿ ಹಾಕಿದೆ. ಸೊ ಬ್ಯಾಂಕ್ ಆಫ್ ಬರೋಡಾ ಅಸ್ಸಾಂ ರೈಫಲ್ಸ್ ಸಿಬ್ಬಂದಿಗೆ ವೈಯಕ್ತಿಕ ಅಪಘಾತ ವಿಮೆ ಮತ್ತು ಸಹ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ ಸೇರಿದಂತೆ ವಿಶೇಷ ಪ್ರಯೋಜನಗಳನ್ನು ಒದಗಿಸುತ್ತದೆ. ಸೊ ಅಸ್ಸಾಂ ರೈಫಲ್ಸ್ ಬಗ್ಗೆ ನೋಡೋದು ಗೈಸ್, ಅಸ್ಸಾಂ ರೈಫಲ್ಸ್ ಡೈರೆಕ್ಟರ್ ಜನರಲ್ ಲೆಫ್ಟಿನೆಂಟ್ ಜನರಲ್ ಪ್ರದೀಪ್ ನಾಯರ್. ನೆಕ್ಸ್ಟ್ ಗೈಸ್, ಬ್ಯಾಂಕ್ ಆಫ್ ಬರೋಡಾ ಬಗ್ಗೆ ನೋಡೋದಾದ್ರೆ ಸ್ಥಾಪನೆ 1908 ನಲ್ಲಿ ಆಗಿದೆ. ಚೇರ್ಪರ್ಸನ್ ಹಸ್ಮುಖ್ ಆಡಿಯಾ, MD and CEO ಸಂಜೀವ್ ಚಡ್ಡಾ. ದ ಬುಕ್ ಟೈಟಲ್ಡ್ ಅ ನೇಷನ್ ಟು ಪ್ರೊಟೆಕ್ಟ್ ಹ್ಯಾಸ್ ಬಿನ್ ಆಥರ್ಡ್ ಬೈ ಡ್ಯಾಶ್. ಅ ನೇಷನ್ ಟು ಪ್ರೊಟೆಕ್ಟ್ ಎಂಬ ಪುಸ್ತಕವನ್ನು ಡ್ಯಾಶ್ ಬರೆದಿದ್ದಾರೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪ್ರಿಯಂ ಗಾಂಧಿ. ಪ್ರಿಯಂ ಗಾಂಧಿಯವರು ಅ ನೇಷನ್ ಟು ಪ್ರೊಟೆಕ್ಟ್ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಅಂಡ್ ಈ ಪುಸ್ತಕವನ್ನು ಇತ್ತೀಚೆಗೆ ಹೆಲ್ತ್ ಮಿನಿಸ್ಟರ್ ಆಫ್ ಇಂಡಿಯಾ ಮನ್ಸುಖ್ ಮಾಂಡವಿಯಾ ಅವರು ಬಿಡುಗಡೆ ಮಾಡಿದರು. SEBI has reconstituted its Alternative Investment Policy Advisory Committee to oversee the development of alternative investment fund industry. Who is the chairperson of this renewed committee? ಪರ್ಯಾಯ ಹೂಡಿಕೆ ನಿಧಿ ಉದ್ಯಮದ ಅಭಿವೃದ್ಧಿಯನ್ನು ಮೇಲ್ವಿಚಾರಣೆ ಮಾಡಲು ಸೆಬಿ ತನ್ನ ಪರ್ಯಾಯ ಹೂಡಿಕೆ ನೀತಿ ಸಲಹಾ ಸಮಿತಿಯನ್ನು ಮರು ಸಂಘಟಿಸಿದೆ. ಸೊ ಈ ಸಮಿತಿಯ ಅಧ್ಯಕ್ಷರು ಯಾರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, NR ನಾರಾಯಣ್ ಮೂರ್ತಿ. ಪರ್ಯಾಯ ಹೂಡಿಕೆ ನಿಧಿ ಉದ್ಯಮದ ಅಭಿವೃದ್ಧಿಯನ್ನು ಮೇಲ್ವಿಚಾರಣೆ ಮಾಡಲು ಸೆಬಿ ತನ್ನ ಪರ್ಯಾಯ ಹೂಡಿಕೆ ನೀತಿ ಸಲಹಾ ಸಮಿತಿಯನ್ನು ಮರು ಸಂಘಟಿಸಿದೆ. ಸೊ NR ನಾರಾಯಣ್ ಮೂರ್ತಿಯವರು ಈ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. Who has been appointed as a new director of Institute of Economic Growth? ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಗ್ರೋತ್ನ ಹೊಸ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ?
ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಚೇತನ್ ಘಾಟೆ. ಚೇತನ್ ಘಾಟೆ ಅವರನ್ನು ದಿ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಗ್ರೋತ್ನ ಹೊಸ ನಿರ್ದೇಶಕರಾಗಿ ನೇಮಿಸಲಾಯಿತು. ಸೊ ಚೇತನ್ ಘಾಟೆ ಅವರು 2016 ರಿಂದ 2020 ನಡುವೆ ಭಾರತೀಯ ರಿಸರ್ವ್ ಬ್ಯಾಂಕ್ನ ಮೊದಲ ಹಣಕಾಸು ನೀತಿಯ ಸಮಿತಿಯ ಮಾಜಿ ಸದಸ್ಯರಾಗಿದ್ದಾರೆ. ಸೊ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಗ್ರೋತ್ ಭಾರತ ಸರ್ಕಾರದ ಅಡಿಯಲ್ಲಿ ಸ್ವಾಯತ್ತ ಸಂಸ್ಥೆ ಮತ್ತು ನಾಗರಿಕ ಸೇವಾ ತರಬೇತಿ ಸಂಸ್ಥೆ ಆಗಿದೆ. ಸೊ ಇದು ನವದೆಹಲಿಯಲ್ಲಿದೆ. ಸೊ ಚೇತನ್ ಘಾಟೆ ಅವರನ್ನು ದಿ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಗ್ರೋತ್ನ ಹೊಸ ನಿರ್ದೇಶಕರಾಗಿ ನೇಮಿಸಲಾಯಿತು. Which movie has won the Best Film Award at Dadasaheb Phalke International Film Festival Awards 2022? ದಾದಾಸಾಹೇಬ್ ಫಾಲ್ಕೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ 2022ರಲ್ಲಿ ಯಾವ ಚಲನಚಿತ್ರವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಪುಷ್ಪಾ ದ ರೈಸ್. ದಾದಾಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅವಾರ್ಡ್ಸ್ 2022 ಫೆಬ್ರವರಿ 20ರಂದು ಮುಂಬೈನಲ್ಲಿ ನಡೆಯಿತು. ಸೊ ವಿನ್ನರ್ಸ್ ನೋಡೋದು ಗೈಸ್, ಫಿಲ್ಮ್ ಆಫ್ ದಿ ಇಯರ್ ಅವಾರ್ಡ್ ಪುಷ್ಪಾ ದ ರೈಸ್, ಬೆಸ್ಟ್ ಫಿಲ್ಮ್ ಅವಾರ್ಡ್ ಶೇರ್ಷಾ, ಬೆಸ್ಟ್ ಆಕ್ಟರ್ ಅವಾರ್ಡ್ ರಣವೀರ್ ಸಿಂಗ್, ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಕೃತಿ ಸನನ್, ಕ್ರಿಟಿಕ್ಸ್ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿದ್ಧಾರ್ಥ್ ಮಲ್ಹೋತ್ರಾ, ಕ್ರಿಟಿಕ್ಸ್ ಬೆಸ್ಟ್ ಆಕ್ಟ್ರೆಸ್ ಅವಾರ್ಡ್ ಕಿಯಾರಾ ಅಡ್ವಾನಿ, ಬೆಸ್ಟ್ ಡೈರೆಕ್ಟರ್ ಕೆನ್ ಘೋಷ್. Who has been awarded India's most dependable public sector company award by Industry Chamber ASSOCHAM in Kolkata? ಕೋಲ್ಕತ್ತಾದಲ್ಲಿ ಇಂಡಸ್ಟ್ರಿ ಚೇಂಬರ್ ಅಸೋಚಾಮ್ನಿಂದ ಭಾರತದ ಅತ್ಯಂತ ಅವಲಂಬಿತ ಸಾರ್ವಜನಿಕ ವಲಯ ಕಂಪನಿ ಎಂಬ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕೋಲ್ ಇಂಡಿಯಾ. ಕೋಲ್ಕತ್ತಾದಲ್ಲಿ ಇಂಡಸ್ಟ್ರಿ ಚೇಂಬರ್ ಅಸೋಚಾಮ್ನಿಂದ ಭಾರತದ ಅತ್ಯಂತ ಅವಲಂಬಿತ ಸಾರ್ವಜನಿಕ ವಲಯ ಕಂಪನಿ ಇಂಡಿಯಾಸ್ ಮೋಸ್ಟ್ ಡಿಪೆಂಡೆಬಲ್ ಪಬ್ಲಿಕ್ ಸೆಕ್ಟರ್ ಕಂಪನಿ ಎಂಬ ಅವಾರ್ಡ್ ಅನ್ನು ಇತ್ತೀಚೆಗೆ ಕೋಲ್ ಇಂಡಿಯಾಗೆ ನೀಡಲಾಯಿತು. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು ಇಂಡಿಯಾಸ್ ಬಿಗ್ಗೆಸ್ಟ್ ಗೋಬರ್ಧನ್ ಪ್ಲಾಂಟ್ ಹ್ಯಾಸ್ ಬಿನ್ ಲಾಂಚ್ ಇನ್ ವಿಚ್ ಸಿಟಿ? ಇದಕ್ಕೆ ಉತ್ತರ ಸ್ನೇಹಿತರೆ ಇಂದೋರ್. ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ 2023ರಲ್ಲಿ ಯಾವ ಸ್ಥಳದಲ್ಲಿ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧಿವೇಶನ ನಡೆಯಲಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಮುಂಬೈ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇದು ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಗ್ರೋತ್ನ ಹೊಸ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.